ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಬೇಕೇ ಬೇಕು ಜನ್ನು ಪ್ರತಿನಿತ್ಯ ಸಂಜೆ ವೇಳೆಯಲ್ಲಿ ಒಂದು ವೃದ್ಧರು ಕೂಡ ವಾಯುವಿಹಾರಕ್ಕೆ ಒಂದು ಸೂಕ್ತವಾದ ಸ್ಥಳ ಇದಾಗಿದೆ. ಈಗಾಗಲೇ ಆನೇಕಲ್ಲಿನ ಏನು ಕ್ರೀಡಾಂಗಣ ಮಾಡಿದ್ದಾರೆ ಚಿಕ್ಕೇರಿಯಲ್ಲಿ, ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ, ಏನು ನೀರು ತುಂಬಿದೆ. ಆದರೆ ಇದು ಬಹಳ ಭೌಗೋಳಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಉತ್ತಮವಾದ ಪರಿಸರವನ್ನು ಇವತ್ತು ಈ ಒಂದು ಕ್ರೀಡಾಂಗಣ ಹಮ್ಮಿಕೊಂಡಿದೆ ಇದೆ. ಆದರೆ ಇದನ್ನು ಏಕಾಏಕಿಯಾಗಿ ಏನು ಪುರಸಭೆಯವರು ಇಲ್ಲಿ ಇರ್ತಕ್ಕಂಥ ಏನು ಶಿಥಿಲವಾಗಿದೆ ನೀರಿನ ಟ್ಯಾಂಕು ಅದನ್ನು ತೆರವುಗೊಳಿಸುವಂಥ ನೆಪದಲ್ಲಿ ಅದನ್ನು ತೆರವುಗೊಳಿಸಬೇಕಾದ್ರೆ ಅಲ್ಲೇ ಮಾಡ್ಕೊಳ್ಬೋದಾಗಿತ್ತು. ಆದರೆ ಮುಂದಕ್ಕೆ ಈ ಒಂದು ಕ್ರೀಡಾಂಗಣಕ್ಕೆ ಬಂದು ಅಡ್ಡಿಪಡಿಸ್ತಕ್ಕಂಥ ಈ ಒಂದು ಕೆಲಸವನ್ನು ಏನು ಮಾಡಿದರೆ, ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಏನು ಆನೇಕಲ್ಲಿನ ಮುಖ್ಯಾಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಇದಕ್ಕೆ ಯಾರು ಕೈ ಜೋಡಿಸಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಧಿಕ್ಕಾರವನ್ನು ಕರೆಸಿ ಮತ್ತು ಇವತ್ತು ಸುತ್ತಲೂ ಬಹಳ ಒಂದು ಉತ್ತಮವಾದ ಪರಿಸರ ಪ್ರಾರಂಭದಲ್ಲಿ ಮರವನ್ನು ಕಳೆದಿದ್ದಾರೆ. ನಮ್ಮ ಸಹೋದರ ವಕೀಲರು ಮತ್ತು ಅವರೆಲ್ಲ ಬಂದು ಇವತ್ತು ಪ್ರಶ್ನೆ ಮಾಡಿದಾಗ ಇವತ್ತು ಅವ್ರ ಮೇಲೆ FIR ಕೂಡ ಆಗಿದೆ. ಇವತ್ತು ಒಂದು ಸಣ್ಣ ಕಡ್ಡಿಯನ್ನು ಕೂಡ ತೆಗಿಬೇಕಾದ್ರೆ ಅನುಮತಿಯನ್ನು ಪಡೆದು ಮಾಡಬೇಕು. ಆದರೆ ಬೃಹತ್ತಾದವರ ಮರವನ್ನು ಇವತ್ತು ಕಟ್ ಮಾಡಿದ್ದಾರೆ, ಪರಿಸರಕ್ಕೆ ಹಾನಿ ಮಾಡಿದ್ದಾರೆ. ಇವತ್ತು ಮಕ್ಕಳು, ವೃದ್ಧರು, ಕ್ರೀಡಾಪಟುಗಳಿಗೆ ಇದ್ದಂಥ ಒಂದು ಏಕೈಕ ಜಾಗವನ್ನು ಅತಿಕ್ರಮವಾಗಿ ಏನು ಪುರಸಭೆಯವರು ಮಾಡಿರ್ತಕ್ಕಂಥ ಈ ಒಂದು ಕೆಲಸವನ್ನು ಮಾಡಿ ಇವತ್ತು ಮಾರ್ಕ್ ಮಾಡಿದ್ದಾರೆ. ಇದು ಖಂಡನೀಯ. ಈ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಹಕ್ಕನ್ನು ಕಸಿದಿರ್ತಕ್ಕಂಥದ್ದು ಮತ್ತು ಇಲ್ಲಿ ವಾಯುವಿಹಾರ ಮಾಡ್ತಕ್ಕಂಥ ಹಿರಿಯರು ಇವರ ಹಕ್ಕನ್ನು ಕಸಿರ್ತಕ್ಕಂಥದ್ದು ಖಂಡನೀಯ. ಈ ಕೂಡಲೇ ಈಗಾಗಲೇ ಇವನ್ನ ನಮ್ಮ ಸಾಂಕೇತಿಕವಾಗಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ಮುಂದಿನ ಇದನ್ನು ಕೈ ಬಿಡಿಲ್ಲ ಅಂತ ಹೇಳಿದ್ರೆ ಆನೇಕಲ್ ಪಟ್ಟಣದಲ್ಲಿ ನಾವೆಲ್ಲ ಸೇರಿ ಎಲ್ಲರೂ ನಾಗರಿಕರು ಕೂಡ ಪಟ್ಟಣವನ್ನು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪುರಸಭೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಉಗ್ರ ಹೋರಾಟ ಎಚ್ಚೆತ್ಕೊಂಡು ಈ ಮಾರ್ಕ್ ಮಾಡಿರ್ತಕ್ಕಂಥದ್ದನ್ನ ಕೈಬಿಡ್ತಕ್ಕಂಥದ್ದನ್ನು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಇವತ್ತು ಎಲ್ಲರೂ ಕೂಡ ಸೇರಿಕೊಂಡು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಧಿಕ್ಕಾರವನ್ನು ಕರೆತಾ ಈ ಒಂದು ಕಾಮಗಾರಿನ ಕೂಡಲೇ ಕೈ ಬಿಡಬೇಕು ಅಂತೇಳಿ, ಒಂದು ವೇಳೆ ಅವನು ಯಾರೋ ಆ ಕಾಮಗಾರಿಯನ್ನು ಮಾಡೋಕ್ಕೆ ಹೋದರೆ ನಿಜವಾಗಲೂ ಈ ಒಂದು ಅವನಿಗೆ ಬಿಲ್ಲೆ ಆಗ್ತಿದ್ದಂಥ ರೀತಿಯಲ್ಲಿ ನಾವು ತಡೆ ಮಾಡ್ತೀವಿ. ಅವನು ಯಾರು ಟೆಂಡರ್ ಕೊಡ್ತಾನೆ ಕಾಮಗಾರಿ ಕೆಲಸ ಮಾಡ್ತಾ ಇದ್ದಾನೆ, ದಯಮಾಡಿ ಅವನು ಇದನ್ನು ಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕರೆಲ್ಲ ಧ್ವನಿಯಾಗಿದೆ. ನಾವೆಲ್ಲರೂ ಇವತ್ತು ಎಂಥ ದಿನದ ದಿನದಲ್ಲಿ ಬಂದು ನಿಂತಿದ್ದೇವೆ ಅಂದರೆ, ಯಾವುದೇ ಜಾಗ ಇವತ್ತು ನಮಗಾಗಿ ಉಳ್ಕೊಂಡಿಲ್ಲ, ಸಾರ್ವಜನಿಕವಾಗಿ ನಮ್ಗೆ ಯಾವುದೂ ಉಳ್ಕೊಂಡಿಲ್ಲ, ಧ್ವನಿ ಎತ್ತಕ್ಕಾಗ್ತಾ ಇಲ್ಲ. ಈ ನಮ್ಮ ಸಂವಿಧಾನದ ಅಡಿಯಲ್ಲಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇದು ಈಗಾಗಲೇ ಚಿನ್ನಪ್ಪ ಅವರು ಹೇಳ್ದಂಗೆ ಇದೇ ಫೀಲ್ಡಲ್ಲಿ ಹಲವಾರು ವರ್ಷಗಳು ನಾವು ಆಟೋಟಗಳನ್ನು ಮಾಡ್ತಾ, ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತಾ, ಹಲವಾರು ಕ್ರೀಡೆಗಳನ್ನು, ಇಡೀ ರಾಷ್ಟ್ರ ರಾಜ್ಯದ ಕ್ರೀಡೆಗಳನ್ನು ಇಲ್ಲಿ ಮಾಡ್ಕೊಂಡು ಬಂದಿರೋದು ಇತಿಹಾಸವೇ ಇದೆ. ಆದರೆ ಇವತ್ತು ಏಕಾಏಕಿ ಆನೇಕಲ್ ಪುರಸಭಾ ಅಧಿಕಾರಿಗಳು ಈ ಜಾಗದಲ್ಲಿರುವಂತಹ ವಾಟರ್ ಓವರ್ಟೇಕ್ನ ನಾವು ಸ್ಥಳಾಂತರಗೊಳಿಸ್ತೇವೆ, ಅದು ಶಿಥಿಲಗೊಂಡಿದೆ ಅಂತ ಹೇಳ್ತಾ ಈ ಮೈದಾನದಲ್ಲೇ ಅದನ್ನು ಕಟ್ಟಲಿಕ್ಕೆ ಯಾಕೆ ಇವರಿಗೆ ಅಷ್ಟೊಂದು ಹಿತಾಸಕ್ತಿ ಇದೆ. ಈಗಾಗಲೇ ನಮ್ಮ ಕೆರೆ ಅಂಗಳನ್ನು ಅದನ್ನು ಕ್ರೀಡಾಂಗಣ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿ ಕ್ರೀಡಾಂಗಣ ಇಲ್ಲ, ನೀರಲ್ಲಿ ತುಂಬಿರ್ತವೆ, ಎಲ್ಲ ಹುಳ ಹುದ್ದೆಗಳು ತುಂಬಿಕೊಂಡು ಯಾವುದೇ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಆ ಜಾಗ ಇಲ್ಲ. ಇನ್ನು ಎರಡನೇದು ASP ಕಾಲೇಜಿನ ಹಿಂಭಾಗ ಇದ್ದಂತಹ ಗ್ರೌಂಡ್ ಕೂಡ ಇಡೀ ಹೃದಯ ಭಾಗಕ್ಕೆ ಇರುವಂಥ ಈ ಮೈದಾನದಲ್ಲಿ ವಾಟರ್ ಟ್ಯಾಂಕನ್ನು ಕಟ್ಟಿದರೆ ಇಲ್ಲಿರುವಂಥ ಯುವ ಜನತೆ ಅವರ ಆಟ ಕ್ರಿಯೆಯಲ್ಲಿ ಹೋಗ್ತಾರೆ. ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಯಾವುದೇ ಆದರೂ ನಾವು ಇದೇ ಫೀಲ್ಡಲ್ಲೇ ಮಾಡ್ತೀವಿ. ಇಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸ್ ಇರ್ತಾರೆ. ನಮಗೆ ಕ್ರೀಡಾ ಇಲಾಖೆ ಇದೆ, ಯುವಜನ ಇಲಾಖೆ ಇದೆ. ನಾಳೆ ಯುವಜನರಿಗಾಗಿ ಯಾವ ಒಂದು ವ್ಯವಸ್ಥೆಯನ್ನು ಯುವಜನ ಕ್ರೀಡಾ ಇಲಾಖೆ ನಮಗೆ ಮಾಡಿಕೊಡ್ತೀವಿ. ಇನ್ನು ಸಂಜೆ ಆದರೆ ವಯೋವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಇಲ್ಲಿ ಬಂದು ಒಂದು ವಾಯುವಿಹಾರ ಏನು ವಾಕಿಂಗ್ ಅಂತ ಹೇಳ್ತೀವಿ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುತ್ತೆ ಅಂತ ಹೇಳಿ ಬರಲಿಕ್ಕೆ ಒಂದು ಸುರಕ್ಷತೆ, ಭದ್ರತೆ ಎಲ್ಲವನ್ನು ಇರುವಂತಹ ಜಾಗ. ಅದನ್ನು ಕೂಡ ಇವತ್ತು ಮುನ್ಸಿಪಾಲಿಟಿ ಕಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಯಾರು ಸ್ವಾಮಿ ನಿಮ್ಗೆ ಹಕ್ಕು ಕೊಟ್ಟರು? ಇಲ್ಲಿ ಯಾರಾದರೂ ಜನಸಾಮಾನ್ಯರನ್ನ ನೀವು ಕೇಳಿದ್ದೀರಾ? ಇಲ್ಲಿ ಇಷ್ಟು ಜನ ಓಡಾಡ್ತಾ ಇದ್ದಾರೆ, ಎಲ್ಲ
ಜನಸಾಮಾನ್ಯರಿಗಾಗಿ ಜನರಿಗೋಸ್ಕರ ಉಳಿಬೇಕಾದಂಥ ಈ ಒಂದು ಮೈದಾನ ನಮ್ಮ ಹಕ್ಕು ನಮಗೆ ಬೇಕೇ ಬೇಕು. ಒಂದು ವೇಳೆ ನಾಗರಿಕರ ಗಮನಕ್ಕೆ ಬಾರದೆ, ಇಲ್ಲಿ ನಿಂತಿರುವಂತ ಎಲ್ಲ ಯುವ ಕ್ರೀಡಾ ಮನಸ್ಸುಗಳ ಗಮನಕ್ಕೆ ಬಾರದೆ ಇಲ್ಲಿ ಆರಂಭ ಮಾಡಿತ್ತು ಅಂದ್ರಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ. ಸಮಸ್ತ ಆನೇಕಲ್ ಪಟ್ಟಣ ಯುವ ದೇಶ, ಯುವಕರಿಂದಲೇ ಕೂಡಿರುವಂಥ ದೇಶ. ಈ ಯುವಕರಿಗೆ ಮುಖ್ಯವಾಗಿ ಕ್ರೀಡೆಯು ಒಂದು ಜೀವನದಲ್ಲಿ ಒಂದು ಭಾಗವಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಆನೇಕಲ್ಲಲ್ಲಿರೋದು ಸದ್ಯಕ್ಕಿರೋದು ಪರಿಸ್ಥಿತಿಯಲ್ಲಿ ಒಂದೇ ಒಂದು ಕ್ರೀಡಾಂಗಣ. ಈ ಒಂದು ಕ್ರೀಡಾಂಗಣವನ್ನೇ ಮುಚ್ಚಲಿಕ್ಕೆ ನೀವು ಈ ರೀತಿ ಸ್ಟೇಡಿಯಮ್ಮು, ಮುಂದಕ್ಕೆ ಕಮರ್ಷಿಯಲ್ ಕಾಂಪ್ಲೆಕ್ಸು ಅಂತೇಳಿ ನೀವೆಲ್ಲ ಅಡ್ಡ ಮಾಡ್ಕೊಂಡು ಹೋಗ್ರೆ ಮುಖ್ಯಾಧಿಕಾರಿಗಳೇ, ನಾಳಿನ ಯುವ ಜನತೆ ಎಲ್ಲಿ ಆಟ ಆಡಬೇಕು? ನಿಮ್ಮ ಮೊಬೈಲಲ್ಲಿ ಗೇಮ್ ಮಾಡಬೇಕು ಅವ್ರು ಪಾಪ. ಹಾಂ, ಅದಕ್ಕಾಗಿಯೇ ನಾವು ಇವತ್ತು ಮುಖ್ಯಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ತಕ್ಷಣದಿಂದಲೇ ಈ ಕ್ರೀಡಾಂಗಣದಲ್ಲಿ ತಾವೇನು ಓವರ್ ಟ್ಯಾಂಕ್ ಕಾಮಗಾರಿ ಕೈಗೊಳ್ಳಬೇಕು ಅಂತಿದ್ದೀರಾ, ತಕ್ಷಣದಲ್ಲಿ ನಿಲ್ಲಿಸಬೇಕು. ನಿಲ್ಲಿಸಿಲ್ಲ ಅಂದರೆ ಇದಕ್ಕೆ ಏನು ಹೋರಾಟ ಬೇಕೋ ಅದನ್ನ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಕಾಮಗಾರಿ ಕಂಟಿನ್ಯೂ ಆಯಿತು ಅಂದರೆ ಆನೇಕಲ್ ಬಂದು ಕರೆ ಕೊಟ್ಟು ಇದಕ್ಕೆ ಏನು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡ್ತೀವಿ. ಇದನ್ನು ನಿಲ್ಲಿಸ್ತೀವಿ. ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ಸ್ವತ್ತು ಪುರಸಭೆ ಸ್ವತ್ತಲ್ಲ, ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೇರುವಂಥ ಸ್ವತ್ತು. ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡು ನೀವೇನಾದರೂ ಮಾಡ್ತಿದ್ದೀರಾ ಈ ಕೆಲಸ? ಯಾರು ನೀವು ಪರ್ಮಿಷನ್ ಕೊಟ್ಟವರು? ಪರ್ಮಿಷನ್ ತಗೊಂಡಿರಾ ನೀವು ಮುಖ್ಯಾಧಿಕಾರಿ ಏನು ಪುರಸಭೆಗೆ ಸೇರೋದು ನಾವೆಲ್ಲಾದ್ರೂ ಮಾಡ್ಕೊಬೋದು ಅನ್ನೋ ಮತ್ತಲ್ಲಿದ್ರೆ ಅದನ್ನ ಮೈಂಡಿಂದ ಬಿಟ್ಬಿಡಿ. ನೀವು ಇದು ಪುರಸಭೆ ಸ್ವತ್ತಲ್ಲ, ಇದು ಸಾರ್ವಜನಿಕರ ಸ್ವತ್ತು, ವಿದ್ಯಾರ್ಥಿಗಳ ಸ್ವತ್ತು, ಶಿಕ್ಷಣ ಇಲಾಖೆ ಸ್ವತ್ತು. ಇಂತಹ ಶಿಕ್ಷಣ ಇಲಾಖೆ ಸ್ವತ್ತು ಯಾವ ರೀತಿ ಇದೆಯೋ ಅದೇ ರೀತಿ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬಳಸ್ಕೊಬೇಡಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಮೈದಾನ, ನಮ್ಮ ಮೈದಾನ, ನಮ್ಮ ಮೈದಾನ. ಆದ್ಮೇಲೆ ಬೆಳಿಗ್ಗೆಯಿಂದ ನಾನು ನಮ್ಮ ಪುರುಷೋತ್ತಮ ಮತ್ತು ಇಲ್ಲಿರುವಂಥ ಕೆಲವೆಲ್ಲ ಹಿರಿಯರೆಲ್ಲ ಈ ಒಂದು ಮರ ಹೊಡೆಯೋ ಸುದ್ದಿ ಗೊತ್ತಾಗಿದ್ದ ತಕ್ಷಣ ನಾವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಈಗ ಆಲ್ರೆಡಿ FIR ಮಾಡೋಕ್ಕೆಲ್ಲ ಈಗ ಮಾತುಕತೆ ಆಗಿದೆ. ಹಾಗೆ ಮುಖ್ಯಾಧಿಕಾರಿಗಳಿಗೂ ನಾವು ಕರೆ ಮಾಡಿ ಕೇಳಿದಾಗ ಈಗ ಆಲ್ರೆಡಿ ಏನು ಓವರ್ ಹೆಡ್ ಟ್ಯಾಂಕ್ ಇದೆ ಅದನ್ನು ಉಳಿಸ್ಕೊಂಡು ಫಸ್ಟ್ ಇಲ್ಲಿ ಹೊಸದಾಗಿ ಕಟ್ಬಿಟ್ಟು ಆಮೇಲೆ ಅದನ್ನ ಡೆಮಾಲಿಷನ್ ಮಾಡ್ತೀವಿ. ಈಗ ನಮ್ಗೆ ಹೊಡೆದಾಕೋದ್ರೆ ನೀರು ಕೊಡೋಕ್ಕಾಗಲ್ಲ ಅನ್ನೋ ಥರ ಒಂದು ಕಲ್ಪನೆನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ 15 ಮೀಟ್ರ್ ಇಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ. ಈಗ ತಳಾದಿ ಆಗ್ತಾರೆ ಅಂತ 15 ಮೀಟ್ರ್ ಪೂರ್ತಿ ಮೀಟ್ರ್ ಹಾಕಿದಾದ್ಮೇಲೆ 15 ಮೀಟ್ರ್ ತಳಾದಿ ಹಾಕಿದಾದ್ಮೇಲೆ 6 ತಿಂಗಳು ಬೇಕಾದ್ರೆ ಟ್ಯಾಂಕಲ್ಲಿ ಓಡಿಸ್ಕೊಂಡು ಬಿಡ್ರಿ ನೀರು 10 ಲಕ್ಷ ಲೀಟರ್ ನಾವು ಟ್ಯಾಂಕ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು 10 ಲಕ್ಷದ ಇಲ್ಲಿ ಬಂದು ಕಟ್ಟಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ, ಮಾತೆಯರಿಗೆ ಮತ್ತು ಹಿರಿಯರು ಏನೋ ಪ್ರತಿದಿನ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಆನೇಕಲ್ ಟೌನಲ್ಲಿರೋ ಸುತ್ತಮುತ್ತ ಯಾವುದೇ ನಾಗರಿಕರಿಗೂ ಇಲ್ಲಿ ಯಾರಿಗೂ ಅವಕಾಶ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಕಾಂಪೌಂಡ್ ಹಾಕ್ಬಿಟ್ಟು ಅವ್ರು ಗೇಟ್ ಇಡ್ತಾರೆ. ಇದು ಓವರ್ ಹೆಡ್ ಟ್ಯಾಂಕ್ ಇದೆ, ಹೆಚ್ಚು ಕಮ್ಮಿ ಆಗುತ್ತೆ, ಮತ್ತೆ ನೀರು ಬಿಡೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಇನ್ನೊಂದು 10 ಅಡಿ ಎಕ್ಸ್ಟೆಂಡ್ ಮಾಡ್ಕೊತಾರೆ. ಕಾಂಪೌಂಡ್ ಎಲ್ಲ ಹಾಕೊಂಡು ಓಡಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಈಗಲೇ ನಾವು ಧ್ವನಿ ಎತ್ತಿ ಇದನ್ನ ಕಾಮಗಾರಿನ ಸ್ಟಾಪ್ ಮಾಡಿ, ಉಳಿಕೆ ಜಾಗ ತುಂಬಾ ಇದೆ, ಕಟ್ಲಿ ನಾವೇನು ಅಭಿವೃದ್ಧಿಗೆ ನಾವು ಯಾರು ಅಡ್ಡಿ ಆಗ್ತಾ ಇಲ್ಲ. ಹಿಂದೆ ಕಡೆ ಸುಮಾರಷ್ಟು ಜಾಗ ಇದೆ, ಅದನ್ನ ಬಳಸ್ಕೊಂಡು ಅವ್ರ ಕಾಮಗಾರಿಯನ್ನು ಮಾಡಲಿ ಅಂತ ಹೇಳ್ಕೊಂತ ದಯವಿಟ್ಟು ಆನೇಕಲ್ ಟೌನ್ನ ಜನ ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಚಿಕ್ಕೆರೆ ಹಾಳಾಗಿದೆ. ಖಂಡಿತವಾಗ್ಲೂ ಮತ್ತೆ ಈಗ ನಾವು ಕೆರೆನ ಮತ್ತೆ ಕೆರೆಯಾಗಿ ಉಳ್ಸೋಕ್ಕಾಗಲ್ಲ. ಈಗ ಮೇಡಮ್ ಮಮತಾ ಅವರು ಮತ್ತು ಪುರುಷೋತ್ತಮ ಅವರು ಹೇಳಿದ್ರು ಹಿಂದೆ ಕಡೆ ಗ್ರೌಂಡು ಬಿಲ್ಡಿಂಗ್ಗಳೆಲ್ಲ ಕಟ್ಟಿ ಅಲ್ಲೂ ಮಕ್ಕಳು ಆಟ ಆಡೋಕೆ ಇಲ್ದಂಗೆ ಮಾಡಿದ್ದಾರೆ. ಕೊನೆಯದಾಗಿ ಉಳ್ಕೊಂಡಿರೋದು ನಮಗೆ ಆನೇಕಲ್ಲಲ್ಲಿ ಉಸಿರಾಗಿ ನಿಂತಿರೋದು ನಮ್ಮ ಫುಟ್ಬಾಲ್ ಫೀಲ್ಡ್ ಕ್ರೀಡಾಂಗಣ. ಅದೊಂದು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಆನೇಕಲ್ಲಲ್ಲಿ ಹುಟ್ಟಿ ಸತ್ತಂಗೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಲ್ಲಿರೋಂಥ ಎಲ್ಲ ಕ್ರೀಡಾಪಟುಗಳು ನೀವೇನಿದ್ದೀರಾ ನೀವೆಲ್ಲಾನು ಒಗ್ಗಟ್ಟಾಗಿ ಇಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ನಾವು ಯಾರು ಇಲ್ಲಿ ಬರೋಕ್ಕಾಗಲ್ಲ. ಕಾಮಗಾರಿ ಶುರು ಮಾಡಿದ ಮೇಲೆ ಎಲ್ಲ ಗೇಟ್ ಕ್ಲೋಸ್ ಮಾಡ್ತಾರೆ. 1.5 ವರ್ಷ ಆಗುತ್ತೆ ಕಾಮಗಾರಿ, 2 ವರ್ಷ ಆಗುತ್ತೆ. ಎಲ್ಲ ಮೆಟೀರಿಯಲ್ ತಗೊಂಡ್ಬಂದು ಗ್ರೌಂಡಲ್ಲಿ ಹಾಕ್ತಾರೆ, ಎಲ್ಲಿ ಓಡಾಡ್ತಾರೆ, ಎಲ್ಲಿ ವಾಕಿಂಗ್ ಮಾಡ್ತಾರೆ. ಮತ್ತು ಎಲ್ಲ ರಾಷ್ಟ್ರೀಯ ಹಬ್ಬಗಳು, ಸ್ವಾತಂತ್ರ್ಯ ದಿನೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಎಲ್ಲ ರಾಷ್ಟ್ರೀಯ ಹಬ್ಬಗಳು ಇದೇ ಮೈದಾನದಲ್ಲಿ ಆಗುತ್ತೆ. ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ಪುರಸಭಾ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾಮಗಾರಿ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗಿತ್ತು. ಅವರು ಯಾವ ರೀತಿಯ ಒಂದು ಬುದ್ಧಿಯ ಆಲೋಚನೆ ಇಟ್ಕೊಂಡು ಇಲ್ಲಿ ಒಂದು ಮೈದಾನಕ್ಕೆ ಬಂದು ಈ ರೀತಿ ಹಾಳು ಮಾಡ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದನ್ನು ನಾವು ಆನೇಕಲ್ ಟೌನ್ನ ನಾಗರಿಕರಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ವಿಚಾರವನ್ನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಓವರ್ ಟ್ಯಾಂಕ್ ಕಟ್ತಾ ಇರೋದ್ರಿಂದ ಒಂದು ನಮ್ಗೆ ಜಾಗ ಬೇಕು, ಇಲ್ಲ ಅಂದರೆ ನಾವು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲ ತಾಲೂಕುಗಳಲ್ಲಿ ಗ್ರೌಂಡ್ ಇದೆ. ಇಲ್ಲಿ ಒಂದು ಗ್ರೌಂಡ್ ಇಲ್ಲ, ಇರೋ ಕೆರೆನೂ ಎನ್ಕರೇಜ್ ಮಾಡಿಕೊಂಡು ಅಲ್ಲಿ ಏನು ಸ್ಪೋರ್ಟ್ಸ್ ನಡೀತಾ ಇಲ್ಲ. ಇಲ್ಲಿ ಇರೋ ಈ ಗ್ರೌಂಡಲ್ಲಿ ಟ್ಯಾಂಕ್ ಕಟ್ಕೊಂಡು ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ. ಈ ಓವರ್ ಟ್ಯಾಂಕ್ನ ಬೇರೆ ಎಲ್ಲಾದರೂ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಳಿ. ಈ ಗ್ರೌಂಡಾಗೇ ಉಳಿಬೇಕು. ಈ ಗ್ರೌಂಡಾಗಿ ಏನೋ ಉಳಿದಿಲ್ಲ ಅಂದರೆ ನಾವು ಇಲ್ಲಿ ಸೇರಿರುವ ಚಿನ್ನಪ್ಪ ಮತ್ತು ನಮ್ಮ
ನಮ್ಮವರೆಲ್ಲ ಇಲ್ಲಿ ಕ್ರೀಡಾಭಿಮಾನಿಗಳಿದಾರಲ್ಲ ಎಲ್ಲರೂ ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ಎಲ್ಲ ಆನೆಕಲ್ಲವರೆಲ್ಲ ಬೆಂಬಲ ವ್ಯಕ್ತಪಡಿಸಿ ಧಿಕ್ಕಾರ ಕೂಗ್ತೀವಿ. ಅದಕ್ಕೆ ಇದು ಕ್ರೀಡಾಂಗಣವಾಗಿಯೇ ಉಳಿಬೇಕು ಅಂತ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾನು ಕೋರ್ಕೊಳ್ತೇನೆ. ಬೆಳಗ್ಗೆ 7 ಗಂಟೆಯಿಂದ ಆಟ ಆಡಿಕೊಂಡು ಬೆಳೆದಂಥ ಹುಡುಗರು ಶಶಿ ಅಂತೇಳಿ, ಸೊ ಇವರ ಟೀಮು ಇಲ್ಲೇ ಭಾಳ ಏನೋ ಟೂರ್ನಿಮೆಂಟ್ಗಳೆಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಏನು ಸರ್ ಏನು ಹೇಳಿ ಈಗ ನಿಮ್ಮ ಜೈ ಭೀಮ್ ಗೆಳೆಯರೆ, ಇಲ್ಲಿ ಸೇರಿರೋದೇನು ಅಂದರೆ ಮುಖ್ಯವಾಗಿ ಈ ಓವರ್ ಟ್ಯಾಂಕ್ ಅನ್ನೋದನ್ನು ಹಳೇದೊಂದಿತ್ತು, ಅದು ಡೆಮಾಲಿಷ್ ಅದಾಗಿ ಬಿದ್ದೋಯ್ತು. ಇವ್ರೇನು ಮಾರ್ಕ್ ಮಾಡಿದ್ದಾರೆ ಹೊರಗಡೆ ಅಂತ ಮಾರ್ಕ್ ಮಾಡಿರೋದು, ಏನು ಹಳೇದಿತ್ತು ಅಲ್ಲಿ ಮಾರ್ಕ್ ಮಾಡಿರೋದು ಇವರು ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಇವ್ರು ಹೇಳ್ದಂಗೆ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಇದು ಮಾಡಿದ್ರೆ ಬರೀ ಕ್ರೀಡೆಗೆ ಮಾತ್ರ ಅಲ್ಲ, ಇದು ಮೈದಾನ ಇರೋದು ನಿಮ್ಮ ಮಕ್ಕಳಿಗೆ ಆಟ ಆಡೋವಂಥದ್ದು ಮತ್ತು ಎಲ್ಲ ಕಾರ್ಯಕ್ರಮಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ಇವ್ರು ಮಾಡ್ತಿದ್ದಾರೆ, ಇನ್ನು ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ, ಅವ್ರಿಗೂ ಅನ್ವಯಿಸುತ್ತೆ ಇದು. ಅವರು ಬಂದು ಮಾತಾಡ್ಬೋದಿತ್ತು, ಅವ್ರು ಇದಾರೆ ಗೊತ್ತಿಲ್ಲ ಇಲ್ಲ ಇದಾರೆ ಇಲ್ಲ ಅಂತ. ನಮಗೆ ಮೇಯ್ನ್ ಪ್ರಾಬ್ಲಮ್ಮು ಒಂದು ಬರೀ ಕ್ರಿಕೆಟು ಸುಮ್ಮನೆ ಆಡ್ಕೊಂಡು ಹೋಗ್ತಾರೆ, ಅದೊಂದು ಆಟ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತೆಲ್ಲ. ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತು ಅವರು ಏನೇ ಒಂದು ಸಮಸ್ಯೆಗಳಿದ್ರು ಬಂದು ಕ್ರಿಕೆಟ್ ಆಡಿದ್ರೆ ಅವರೊಂದು ಮನವರಿಕೆ ಒಂದು ಚೇಂಜ್ ಆಗ್ತೈತೆ. ನಮಗೆ ಮೇಯ್ನ್ ಬೇಕಾಗಿರೋದು ನಮ್ಮ ಮೈದಾನ ನಾವು ಉಳಿಸ್ಕೊಬೇಕು. ಅವ್ರ ಅಧಿಕಾರಿಗಳು ದಡ್ರಿದ್ದಾರೋ ಬುದ್ಧಿವಂತರಿದ್ದಾರೋ ದುಡ್ಡು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ಇಂಡಿಯಾ ಗ್ರೌಂಡ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಅದೇನಿದೆ ಅವ್ರು ಬೇಕಾದ್ರೆ ಇಂಡಿಯಾ ಗ್ರೌಂಡ್ ಹಾಳು ಮಾಡಿ ಇಟ್ಬಿಟ್ಟಿದ್ದಾರಲ್ಲ, ಅಲ್ಲೇ ಮಾಡ್ಕೊಂಡು ಓವರ್ ಟ್ಯಾಂಕರ್ನ ಈಗ ಇಲ್ಲೇನೋ ಷಡ್ಯಂತರ ಇದೆ ಅಂತ ಹೇಳಿದ್ದಾರೆ. ಈಗೇನೋ ಓವರ್ ಟ್ಯಾಂಕ್ ಕಟ್ಬಿಟ್ರೆ ಈಗ ಹೊಡೆದಾಕಿದ್ರೆ ಅಲ್ಲೇ ಕಟ್ಟಕ್ಕೆ ಹೋದ್ರೆ, ಈಗ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕಟ್ಟಕ್ಕೆ ಹೋದ್ರೆ ಅಲ್ಲಿ ದೊಡ್ಡ ದೊಡ್ಡ ಪೈಪ್ಲಿದೆ, ಅದು ಹೊಡೆದೋಗ್ಬಿಡುತ್ತೆ, ಅದರಿಂದ ನೀರು ಸ್ಥಗಿತ ಆಗ್ಬಿಡ್ತೈತೆ ಅಂತ ಹೇಳ್ತಿದ್ದಾರೆ. ಬೇಡ, ಅದೇ ರೀತಿನೇ ಎಷ್ಟೋ ಕಾಮಗಾರಿಗಳಲ್ಲಿ ಮಾಡಿಬಿಟ್ಟಿದ್ದಾರೆ. ಈಗ ಕಿತ್ತೋಗಿರೋ ರೋಡ್ಗಳನ್ನ ಮತ್ತೆ ಅದ್ರ ಮೇಲೆ ಆಗ್ತಾಯಿಲ್ಲ, ಪ್ಯಾಚಪ್ ಆಗ್ತಾಯಿಲ್ಲ, ಚೆನ್ನಾಗಿರೋ ರೋಡ್ ಮೇಲೆ ಪ್ಯಾಚಪ್ ಆಗ್ತಿದ್ದಾರೆ. ಆ ಥರ ಮಾಡ್ಕೊಳ್ಳಿ, ಇಂಡಿಯಾ ಗ್ರೌಂಡಲ್ಲಿ ಹೋಗಿ ಮಾಡ್ಕೊಳ್ಳಿ. ನಮ್ಗದು ಬೇಡ. ನಮ್ಗೆ ಈ ಗ್ರೌಂಡ್ನ ಮಾತ್ರ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಓವರ್ ಟ್ಯಾಂಕ್ ಬರಬಾರ್ದು. ಇದೇ ನಮಗೆ ಮೇಯ್ನ್ ಬೇಕಾಗಿರೋದು. ನಮಗೆ ಹುಡುಗರಿಗೆ ಮಾತ್ರ ಅಲ್ಲ, ವಯಸ್ಸಾಗಿರೋರು ಬಂದು ರಾತ್ರಿ 7 ಗಂಟೆ 8 ಗಂಟೆವರೆಗೂ ವಾಕ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾರ್ಗಳನ್ನೆಲ್ಲ ಇಲ್ಲಿ ಹಾಕ್ತಾರೆ ಲಾಯರ್ಗಳು, ಅಡ್ವೊಕೇಟ್ಸು, ಮತ್ತು ಕೇಸಿಗೆ ಬರೋರು ಅಂತ ಇಲ್ಲಿ ಹಾಕ್ತಾರೆ. ಕೋರ್ಟ್ ಮುಂದೆ ಜಾಗ ಇಲ್ಲ, ಅವ್ರಿಗೂ ಮುಖ್ಯ ಬೇಕಾಗ್ತೈತೆ, ನಮಗೂ ಬೇಕಾಗುತ್ತೆ. ದಯವಿಟ್ಟು ನಾವು ಮೈದಾನ ಉಳಿಸ್ಕೊಡಿ. ಮೈದಾನ ಉಳಿಸ್ಕೊಟ್ಟಿಲ್ಲ ಇದ್ದಲ್ಲಿ ನಾವು ತುಂಬ ವಿರೋಧ ಮಾಡ್ತೀವಿ, ತುಂಬ ಉಗ್ರ ಹೋರಾಟ ಮಾಡ್ತೀವಿ, ಇದಂತೂ ಖಚಿತ. ದಯವಿಟ್ಟು ಅಧಿಕಾರಿಗಳು ಯಾರ್ಯಾರು ಇದ್ದೀರಿ ಅದನ್ನು ಎಚ್ಚೆತ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಓವರ್ ಟ್ಯಾಂಕ್ ಬರಬಾರ್ದು. ಸ್ಕೂಲ್ ಜಾಗ ಅಂತೇಳಿ 1990ರಲ್ಲೇ ಈ ಓವರ್ ಟ್ಯಾಂಕ್ ಕಟ್ಟುವಾಗ ತಕರಾರು ಕೊಟ್ಟಿದೆ ಸ್ಕೂಲವರು. ಆ ದಾಖಲಾತಿ ಸ್ಕೂಲಲ್ಲೂ ಇದೆ. ಈಗ ಇಲ್ಲಿ 15 ಮೀಟರ್ ಬಂದು ಆಗ್ತಾ ಇದ್ದಾರೆ. ಸರ್, ತಾವು ಏನು ಕ್ರಮ ತಗೊಂತೀರ ದಯವಿಟ್ಟು? ಈಗ ನಾವೆಲ್ಲ ಸಾರ್ವಜನಿಕರು ನಾವೀಗ ಇದ್ದೀವಿ, ನಿಮ್ಗೆ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ನಿಮ್ಮ ಹತ್ರ ಪುರಸಭೆ ಅವರು ನಾವ್ಯಾಕೆ ಸ್ಕೂಲವ್ರ ಹತ್ರ ಪರ್ಮಿಷನ್ ಕೇಳಬೇಕು ಅಂತಾರೆ. ಸೊ ನಾವು ಮೆಮೊರಂಡಮ್ ಕೊಡ್ತೀವಿ, ನಿಮ್ಮ ಒಪಿನಿಯನ್ ಹೇಳ್ಬಿಡಿ ಸರ್. ಅಲ್ಲ, ಈಗ ನಾನು ದಾಖಲೆ ನೋಡಲಿಲ್ಲ ಆ್ಯಕ್ಚುಲಿ. ಇದು ನಮ್ಮ ಮಾಧ್ಯಮಿಕ ಶಾಲೆ ಅನ್ನುವಂಥದ್ದು ನ್ಯೂ ಮಿಡ್ಲ್ ಸ್ಕೂಲ್ ಅನ್ನೋದು ನಮಗೆ ತುಂಬ ಹಿಂದಿನ ದಿನಗಳಿಂದ ಗೊತ್ತಿದೆ. ಪ್ರತಿ ಬಾರಿ ಕೂಡ ಇಲ್ಲೇನಾದರೂ ಕಾರ್ಯಕ್ರಮ ನಡೀಬೇಕಾದ್ರೆ ಇದು ಶಾಲೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ನಮ್ಮಲ್ಲಿ ಪರ್ಮಿಷನ್ ಕೇಳೋಕ್ಕೂ ಕೂಡ ಆಗಾಗ ಬರ್ತಿರೋದು ಕೂಡ ನಮ್ಮ ಗಮನದಲ್ಲಿದೆ. ಲಾಸ್ಟ್ ಟೈಮು ಕೂಡ ನಾವು ಇಲ್ಲೇನಾದರೂ ಮಕ್ಕಳು ಆಟ ಆಡುವ ಸಮಯದಲ್ಲಿ ಅಂತಂದರೆ ಗೇಟ್ ಹಾಕಬೇಕು, ಅದು ಇದು ಕೂಡ ನಾವು ಕೂಡ ಹೇಳ್ತಿದ್ವಿ, HMಗೂ ಕೂಡ ಹೇಳ್ತಿದ್ವಿ. ಆದರೆ ಈಗ ದಾಖಲೆಗಳು ನ್ಯೂ ಮಿಡ್ಲ್ ಸ್ಕೂಲ್ ಹೆಸರಲ್ಲಿ ಎಷ್ಟಿದೆ, ಎಷ್ಟು ಜಾಗ ಇದೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲದೇ ಇರೋದ್ರಿಂದ ಆ ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡು ಮುಂದಿನ ಕ್ರಮಕ್ಕೆ ನಾನು ಲೆಟ್ರ್ ಬರೆದು ಕರೆಸ್ಪಾಂಡೆನ್ಸ್ ಮಾಡ್ತೀನಿ. ಇದಿಷ್ಟು ಮಾತ್ರ ಹೇಳ್ಬೋದು. ದಯವಿಟ್ಟು ಈ ಕ್ರೀಡಾಂಗಣ ಸ್ಕೂಲಿಗೆ ಉಳಿಸ್ಕೊಳ್ಬೇಕು, ಸ್ಕೂಲಿಗೆ ಉಳಿಸ್ಕೊಳ್ಬೇಕು, ದಯವಿಟ್ಟು ಸ್ಕೂಲಿಗೆ ಉಳಿಸ್ಬೇಕಂತ ನಮ್ಮ ಒತ್ತಾಯ. ಸರ್ ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಇದು ಸುಮಾರು ಒಂದು 20-25 ವರ್ಷದ ಹಿಂದೆ ಇದೇ ರೀತಿ ಮುನ್ಸಿಪಾಲ್ ಅವ್ರಿಗೆ ಏನು ಕೆಲಸ ಇಲ್ಲ, ಇವ್ರು ಬರೀ 3rd ಕ್ಲಾಸ್ ಬೇರೆ ಮಾಡೋದು. ಇವರು ಇಲ್ಲಿ ಏನಾಗೈತೆ ಅಂದರೆ, ನಾನು ಯಾರೋ ಆವಾಗಲೇ 250-300 ರೂಪಾಯಿ ಕೊಟ್ಬಿಟ್ಟು ಕಲ್ಲುಗಳು ಹಾಕ್ಸಿದೀವಿ ಎಲ್ಲ ಫುಲ್ಲು. ಏನಪ್ಪ ಹೇಳಿದ್ರ ಅದು ಇನ್ನು ಹೇಳಿದ್ರ ಈಗ 250-300 ರೂಪಾಯಿ ಪ್ರತಿಯೊಬ್ಬರು. ಅವಾಗ ನಮ್ಮ ಕಷ್ಟ ಕಾಲಗಳು ಅವಾಗ ಎಲ್ಲ ನೋಡಿ ಫುಲ್ ಕಲ್ಲು ನಾವೇ ಹಾಕ್ಸಿದ್ದು, ಎಲ್ಲ ಫುಲ್ ಪೂರ್ತಿ ಎಲ್ಲ ಸೇರಿ. ಇವ್ರು ಬಂದ್ಬಿಟ್ಟು ಟ್ಯಾಂಕ್ ಅಲ್ಲಿ ಹಾಕ್ಸ್ಬೇಕಿಲ್ಲ, ಮಕ್ಳಿಗೆ ಅವ್ರೆಲ್ಲ ಏನು ಮಾಡಬೇಕು, ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಇರೋರೆಲ್ಲನೂ ಪ್ರತಿಯೊಬ್ಬರು ಇಲ್ಲಿ ಆಡಿ ಬೆಳೆದಿರೋರೆಲ್ಲ ಇಲ್ಲಿರೋ ಪೂರ್ತಿ. ಈಗ ನಮ್ಮಲ್ಲಿ 27 ಜನ ಸದಸ್ಯರವ್ರೆ. ಅಲ್ಲೆಲ್ಲ ಒಂದು ನಿಮಿಷನಪ್ಪ, 27 ಜನ ಸದಸ್ಯರವ್ರೆ. 27 ಜನ ಸದಸ್ಯರು ಇಲ್ಲಿ ಆಡಿ ಎಲ್ಲ ಬೆಳೆದಿರೋರೆಲ್ಲ ಪ್ರತಿಯೊಬ್ರು. ಅದಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಆಸೆ. ನಾನೀಗ ನಿಮ್ಮ ಫೇಸ್ಬುಕ್ ನೋಡ್ಕೊಂಡು ಮನೆಯಿಂದ ಓಡ್ಬೋದು ನೋಡ್ಬೋದು. ಅದು ದಯವಿಟ್ಟು ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಅವಕಾಶ ಕೊಡ್ಕೊಡ್ದು. ಅದೆಲ್ಲ ಬರ್ತಾರೆ ನೋಡೋಣ, ಪರವಾಗಿಲ್ಲ, ಬರಲಿ, ಯಾರು ಬರ್ತಾರೋ ಬರಲಿ.
ಇರೋದೊಂದು ಇಷ್ಟೆಲ್ಲ ಫೀಲ್ಡ್ ನಮ್ಮ ಟೌನ್ಗೆ ಯಾವುದೇ ಒಂದು ಮೈದಾನ ಇಲ್ಲ ಏನಿಲ್ಲ ರೀ. ಮಕ್ಕಳು ಅವ್ರು ಆಡೋಕ್ಕೆ ಎಲ್ಲ ವಯಸ್ಸುಗಳಾಗೈತೆ 60-65 ವರ್ಷ ಮುಚ್ಕೊಂಡು ಅವರೆಲ್ಲ ಬರ್ತಾ ಇರ್ತಾರೆ. ಇವ್ರು ಗೇಟ್ ಎಲ್ಲ ಹಾಕಿ ಪಾಪ ವ್ಯವಸ್ಥೆ ಮಾಡ್ಕೊಟ್ಟವ್ರು ಇಲ್ಲೆಲ್ಲಾನು. ಆ ಗೇಟ್ ಕಿತ್ಕೊಂಡೆಲ್ಲ ರೌಂಡ್ ಹೊಡಿತಾ ಇರ್ತಾರೆ. ಇದಕ್ಕೂ ಬಂದ್ಬಿಟ್ಟು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಸರ್ ಇವೆಲ್ಲ ಸರಿ? ದಯವಿಟ್ಟು ಯಾರೇ ಆಗಲಿ ಇದಕ್ಕೆ ಅವಕಾಶ ಕೊಡಬೇಡ್ರಿ. ಆನೇಕಲ್ಲಲ್ಲಿ ಗ್ರೌಂಡೇ ಇಲ್ಲ, ಅವಕಾಶ ಕೊಡಬೇಡ್ರಿ. ಉಳಿಸ್ಬೇಕು, ಉಳಿಸೋದನ್ನ ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ. ಎಲ್ಲ ಈ ಥರ ಹೆಂಗೆ ಈಗ? ದಯವಿಟ್ಟು ನಾನು ಈ ನಮ್ಮ ವಾಹಿನಿ ಮೂಲಕ ಹೇಳೋದು, ನಮ್ಮಲ್ಲಿ 27 ಕೌನ್ಸಿಲರ್ ಅವರೇ, ದಯವಿಟ್ಟು ನೀವೆಲ್ಲ ಬರಬೇಕಿದೆ. ಬಂದು ನಿಮ್ಮ ಸಮ್ಮುಖದಲ್ಲೇ ಈ ಟ್ಯಾಂಕ್ ಜಾಗ ಬೇಜಾರಿದೆ ಸರ್ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲೂ. ಅದೇ ತೆರವುಗಳು ಸಲ ಹಾಕ್ಲಿ ಬಿಡ್ರಿ.